ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಅತ್ಯಂತ ಎತ್ತರದ ಅಪಾರ್ಟ್ಮೆಂಟ್ ತೆರವಿಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಲ್ಲಿ ಭೀತಿ ಹುಟ್ಟಿಸಿದ ಬಹುಮಹಡಿ ಕಟ್ಟಡ ಡೆಮಾಲಿಷನ್. 18 ಫ್ಲೋರ್ನ ಕಟ್ಟಡ ಡೆಮಾಲಿಷನ್ಗೆ ಜಿಬಿಎ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದೆ. ಬೆಂಗಳೂರಿನ ಕುಡ್ಲು ಬಳಿ ಇರುವಂತಹ 18 ಅಂತಸ್ತಿನ ಬಿಲ್ಡಿಂಗ್ ಅದು. ಒಂದು ಕಡೆಗೆ ಬಾಲಿ ನಿಂತಿದೆ 18 ಅಂತಸ್ತಿನ ಬಹುಮಹಡಿ ಕಟ್ಟಡ. ಯಾವುದೇ ಕ್ಷಣದಲ್ಲೂ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ ಆ ಬಿಲ್ಡಿಂಗ್. ಉದ್ಘಾಟನೆಗೂ ಮುನ್ನವೇ ಕಟ್ಟಡದಲ್ಲಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಪತ್ತೆಯಾಗಿದೆ. ಒಂದು ಬದಿಗೆ ಬಹುಮಹಡಿ ಕಟ್ಟಡ ವಾಲ್ ಬಿಟ್ಟಿದೆ. ಸೊ ಹಾಗಾಗಿ ಅದನ್ನ ತೆರವುಗೊಳಿಸಲೇಬೇಕಾದಂತ ಅನಿವಾರ್ಯತೆ, ಆ ತೀರ್ಮಾನವನ್ನ ಮಾಡಿ ಆಗಿದೆ. ಈಗ ತಾಂತ್ರಿಕ ಪರಿಶೀಲನೆ ವೇಳೆ ಕಂಡು ಬಂದಿದೆ ಭಾರೀ ಲೋಪದೋಷ. ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ ಈ 18 ಅಂತಸ್ತಿನ ಬಹುಮಹಡಿ ಕಟ್ಟಡ. 49 ಅಪಾರ್ಟ್ಮೆಂಟ್ ಹೊಂದಿದೆ 18 ಅಂತಸ್ತಿನ ಕಟ್ಟಡ. ಸೊ ಆ ಕಟ್ಟಡದಲ್ಲಿ ಈಗ ಸಮಸ್ಯೆ ಎದುರಾಗಿರೋದು. ಸೊ ಆ ನಿಟ್ಟಿನಲ್ಲಿ ಈಗ ಒಂದು ಕಡೆ ವಾಲ್ಕೊಂಡಿದೆ 18 ಅಂತಸ್ತಿನ ಕಟ್ಟಡ ಅಂತ ಅಂದಾಗ ಅದನ್ನ ಕೆಡವೋದೇ ಒಳ್ಳೆಯದು ಅಥವಾ ತೆರವುಗೊಳಿಸೋದೇ ಒಳ್ಳೆಯದು. ಇಲ್ಲ ಅಂತ ಅಂದ್ರೆ ಈಗ 49 ಅಪಾರ್ಟ್ಮೆಂಟ್ಗಳಿದಾವೆ ಆ ಒಂದು ಕಟ್ಟಡದಲ್ಲಿ. 18 ಅಂತಸ್ತಿನ ಬಹುಮಹಡಿ ಕಟ್ಟಡದಲ್ಲಿ 49 ಅಪಾರ್ಟ್ಮೆಂಟ್ಗಳಿದಾವೆ. ಸೊ ಈಗ ಏಕಾಏಕಿಯಾಗಿ ವಾಲಿ ಬಿದ್ದು ಬಿಟ್ರೆ, ಏನಾದರೂ ಆಗ್ಬಿಟ್ರೆ ಸಾಕಷ್ಟು ಜನ ಸಾವು ನೋವು ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿನೇ JBA ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇಲ್ಲಿ ಆ ಒಂದು ವಾಲಿರುವಂತ ಕಟ್ಟಡವನ್ನ ತೆರವುಗೊಳಿಸಬೇಕು ಅಂತ ಹೇಳಿ SNN ರಾಜ್ ಕಾರ್ಪ್ ಒಡೆತನದಲ್ಲಿ ನಿರ್ಮಾಣವಾಗಿರುವಂತಹ 18 ಮಹಡಿಯ ಬಿಲ್ಡಿಂಗ್ ಅದು. 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ ಅದು. ಮುಂದೆ ದುರಂತ ಉಂಟಾಗೋ ಹಿನ್ನೆಲೆ ಡೆಮಾಲಿಷನ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ಸಂಬಂಧ ಮಾಲೀಕರು ಹಾಗೂ JBA ಮುಖ್ಯ ಆಯುಕ್ತರ ನಡುವೆ ಸಭೆ ನಡೆದಿದೆ. ಸಭೆಯಲ್ಲಿ ಕಟ್ಟಡ ಡೆಮಾಲಿಷನ್ಗೆ ಸೂಚಿಸಿದ್ದಾರೆ JBA ಕಮಿಷನರ್. ಕಟ್ಟಡ ಡೆಮಾಲಿಷನ್ಗೆ ಒಪ್ಪಿಕೊಂಡಿದ್ದಾರೆ SNN ರಾಜ್ ಕಾರ್ಪ್ ಮಾಲೀಕರು. ಡೆಮಾಲಿಷನ್ ಕಾರ್ಯಾಚರಣೆಯ ಖರ್ಚು ವೆಚ್ಚವನ್ನ ಭರಿಸೋದಾಗಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ಆ ಕಟ್ಟಡ 18 ಅಂತಸ್ತಿನ ಕಟ್ಟಡ ಇದೆಯಲ್ಲ, ಅದನ್ನ ಕಟ್ಟೋದಕ್ಕೆ ಎಷ್ಟರ ಮಟ್ಟಿಗೆ ಪರ್ಮಿಷನ್ ಇತ್ತು? ಅದರಲ್ಲೂ ಅಷ್ಟು ದೊಡ್ಡ ಕಟ್ಟಡ ಅಂತ ಅಂದ್ರೆ ಸುಮ್ಮನೆ ಇಲ್ಲ. ಮತ್ತೆ ಅದನ್ನ ಕಟ್ಟುವಂತ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತ ಎಚ್ಚರಿಕೆ, ಬಳಸುವಂತ ವಸ್ತುಗಳು, ಸೊ ಅದೆಲ್ಲದರ ಬಗ್ಗೆಯೂ ಕೂಡ ಗಮನ ಇರಲೇಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ಆಗೋಗುತ್ತೆ. ಅವೈಜ್ಞಾನಿಕವಾಗಿ ಕಟ್ಟಿದ್ದಾರೆ ಆ ಕಟ್ಟಡವನ್ನ. ಈಗ ಅದು ಒಂದು ಸೈಡ್ ವಾಲ್ ಬಿಟ್ಟಿದೆ. ಹೆಚ್ಚು ಕಡಿಮೆ ಆದ್ರೆ ಆ ಬಿಲ್ಡಿಂಗ್ ಸಂಪೂರ್ಣವಾಗಿ ಬಿದ್ದೋಗುತ್ತೆ. ಸಂಪೂರ್ಣವಾಗಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಆ ಕಟ್ಟಡವನ್ನ. 200 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಮುಂದೆ ದುರಂತ ಆಗುವ ಹಿನ್ನೆಲೆ ಡೆಮಾಲಿಷನ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಈ ಸಂಬಂಧ ಮಾಲೀಕರು ಹಾಗೂ JBA ಮುಖ್ಯ ಆಯುಕ್ತರ ನಡುವೆ ಸಭೆ ಕೂಡ ನಡೆದಿದೆ ಈಗಾಗಲೇ. ಸಭೆಯಲ್ಲಿ ಕಟ್ಟಡ ಡೆಮಾಲಿಷನ್ಗೆ JBA ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಕಟ್ಟಡ ಡೆಮಾಲಿಷನ್ಗೆ SNN ರಾಜ್ ಕಾರ್ಪ್ ಮಾಲೀಕರು ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಓಕೆ ಮಾಡಿಬಿಡಿ, ಅದನ್ನ ಡೆಮಾಲಿಷನ್ ಮಾಡಿಬಿಡಿ ಅಂತ ಹೇಳಿ. ಸೊ ಡೆಮಾಲಿಷನ್ ಕಾರ್ಯಾಚರಣೆಯ ಖರ್ಚು ವೆಚ್ಚ ಭರಿಸೋದಾಗೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಮಾಲೀಕರು. ಸೊ ಆ ನಿಟ್ಟಿನಲ್ಲಿ ಈಗ ಆ ಕಟ್ಟಡವನ್ನ ಕೆಡವಲೇಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ದುರಂತ ಆಗಿಬಿಡುತ್ತೆ. ಸೊ ಹಾಗಾಗಿನೇ JBA ಈಗ ಒಂದೊಳ್ಳೆ ನಿರ್ಧಾರಕ್ಕೆ ಬಂದಿರೋದು. ಮತ್ತು JBA ಕಣ್ಣಿಗೆ ಆ ಕಟ್ಟಡ ಬಿದ್ದಿದೆಯಲ್ಲ, ಓಸಿ ಪಡೆದಿದ್ದ ಖಾಸಗಿ ಕಟ್ಟಡದಲ್ಲೇ ಗಂಭೀರ ದೋಷ. ಕಟ್ಟಡ ನಿರ್ಮಾಣದ ವೇಳೆ ಗಂಭೀರ ಸಮಸ್ಯೆ ಹಿನ್ನೆಲೆ ಡೆಮಾಲಿಷನ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಬಿಲ್ಡಿಂಗ್ ಕಟ್ಟೋಕ್ಕೂ ಮುನ್ನ ಮಣ್ಣಿನ ಸ್ಥಿರತೆ ಪರೀಕ್ಷೆಯನ್ನ ನಡೆಸಿರಲಿಲ್ಲ ಅನ್ನೋ ಅನುಮಾನ ಇದೆ. ಇಂಜಿನಿಯರ್ಗಳು ಕೂಡ ತಾಂತ್ರಿಕ ಅಂಶ ಪರಿಶೀಲಿಸಿದ ಓಸಿ ನೀಡಿರೋ ಡೌಟ್. ಕಟ್ಟಡ ತೆರವು ವೇಳೆ ಯಾವುದೇ ಅನಾಹುತ ಆಗದಂತೆ ಮುಂಜಾಗ್ರತಾ ಕ್ರಮವನ್ನ
ತೆಗೆದುಕೊಳ್ಳಬೇಕು. ಈಗ ಡೆಮಾಲಿಷನ್ ಮಾಡುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಕಟ್ಟಡಗಳಿದ್ರೆ ಬೇರೆ ಬೇರೆ ರಸ್ತೆಗಳೇನಾದರೂ ಇದ್ರೆ ಬಹಳ ಹುಷಾರಾಗಿರ್ಬೇಕು. ಈಗ 18 ಅಂತಸ್ತಿನ ಕಟ್ಟಡ ಒಂದು ಕಡೆ ಏನಾದರೂ ಬಿದ್ದರೆ ಪರಿಸ್ಥಿತಿ ಹೆಂಗಿರಬಹುದು, ಜಸ್ಟ್ ಇಮ್ಯಾಜಿನ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ನಿಜಕ್ಕೂ ಕೂಡ ಭಯಾನಕ ವಿಚಾರ ಇದು. 18 ಅಂತಸ್ತಿನ ಕಟ್ಟಡ ಒಂದು ಕಡೆ ವಾಲಿದೆ ಅಂತ ಅಂದ್ರೆ ಇದು ಸಣ್ಣ ವಿಚಾರನೇ ಅಲ್ಲ. ಇದು ಜಿಬಿಎ ಗಮನಕ್ಕೆ ಹೇಗೆ ಬಂತು? ಜೊತೆಗೆ ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ವಾ? ಏನನ್ನು ಪರಿಶೀಲನೆ ಮಾಡಿರ್ಲಿಲ್ವಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಯಾವುದೇ ಒಂದು ಬಿಲ್ಡಿಂಗನ್ನು ಕಟ್ಟಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಅಥಾರಿಟಿ ಅಂದರೆ ಲೋಕಲ್ ಅಥಾರಿಟಿಯಿಂದ ಅನುಮತಿಯನ್ನು ಪಡಿಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಒಂದು ಕಟ್ಟಡ ಅಂದರೆ ಎಷ್ಟು ಅಂತಸ್ತಿಗೆ ಒಂದು ಕಟ್ಟಡವನ್ನು ಕಟ್ತಿದ್ದಾರೆ, ನಿಜವಾಗ್ಲೂ ಯಾವ ಭಾಗದಲ್ಲಿ ಅಷ್ಟು ಅಂತಸ್ತಿನ ಕಟ್ಟಡವನ್ನು ಕಟ್ಟಲಿಕ್ಕೆ ಅದು ಸೂಕ್ತವಾದಂಥ ಸ್ಥಳನ ಇಲ್ವಾ ಅನ್ನುವಂತಹ ಒಂದು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಅಧಿಕಾರಿಗಳು ಜಿಬಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೊ ಬೆಂಗಳೂರು ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದಂತಹ ಒಂದು ಅಪಾರ್ಟ್ಮೆಂಟನ್ನು ಕಟ್ಟಡವನ್ನು ಡೆಮಾಲಿಷನ್ ಮಾಡಲಿಕ್ಕೆ ಈಗ ಜಿಬಿಎ ತೀರ್ಮಾನವನ್ನು ಕೈಗೊಂಡಿದೆ. ಕೂಡ್ಲು ಸಮೀಪ ಇರುವಂತಹ SNN ರಾಜಾ ಕಾರ್ಪ್ ಅನ್ನುವಂತಹ ಒಂದು ಕಟ್ಟಡ ಏನಿದೆ ಅಂದರೆ ಸುಮಾರು 49 ಅಪಾರ್ಟ್ಮೆಂಟ್ಗಳಿರುವಂತಹ ಈ ಒಂದು ಕಟ್ಟಡವನ್ನು ಇದೀಗ ಡೆಮಾಲಿಷನ್ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಜಿಬಿಎ ಬಂದಿದೆ. ಪ್ರಮುಖವಾಗಿ ಕಾರಣ ಏನು ಅಂತಂದರೆ ಈಗಾಗಲೇ OCCCಯನ್ನು ಪಡೆದಿರುವಂತಹ ಕಟ್ಟಡದ ಮಾಲೀಕ ಆ ಒಂದು ಕಟ್ಟಡ ಸಂಪೂರ್ಣವಾಗಿ ವಾಲಿರುವಂತಹ ಒಂದು ಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಸೊ ಹೀಗಾಗಿನೇ ಮುಂಜಾಗ್ರತಾ ಕ್ರಮವಾಗಿ ಜಿಬಿ ಅಧಿಕಾರಿಗಳು ಇವತ್ತು ಕಟ್ಟಡದ ಮಾಲೀಕರ ಜೊತೆಗೆ ಒಂದು ಸಭೆಯನ್ನು ನಡೆಸಿದ್ರು. ಆ ಒಂದು ಸಭೆಯಲ್ಲಿ ನೀವು ಕಟ್ಟಿರುವಂತಹ ಕಟ್ಟಡ ಸಂಪೂರ್ಣವಾಗಿ ವಾಲಿದೆ, ಇಲ್ಲಿ ಯಾವುದೇ ಕಾರಣಕ್ಕೂ ವಾಸಕ್ಕೆ ಯೋಗ್ಯ ಅಲ್ಲ ಅನ್ನುವಂತಹ ಒಂದು ಮನವರಿಕೆಯನ್ನು ಕಟ್ಟಡ ಮಾಲೀಕರಿಗೆ ಮಾಡುವಂಥ ಕೆಲಸಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗಿದ್ದರು. ಸ್ವತಃ ಜಿಬಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಕಟ್ಟಡ ಮಾಲೀಕರ ಜೊತೆಗೆ ಒಂದು ಸಭೆಯನ್ನು ಸುದೀರ್ಘವಾದಂಥ ಒಂದು ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಕಟ್ಟಡ ಮಾಲೀಕ ಹೌದು ಈ ರೀತಿಯಾಗಿ ಕಟ್ಟಡ ವಾಲಿದೆ, ಇಲ್ಲಿ ನಾವು ಯಾರಿಗಾದರೂ ವಾಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಮುಂಬರುವಂಥ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಕಟ್ಟಡವನ್ನು ಡೆಮಾಲಿಷನ್ ಮಾಡಬೇಕು, ಅದಕ್ಕೆ ನೀವು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಮನವರಿಕೆಯನ್ನು ಜಿಬಿ ಅಧಿಕಾರಿಗಳು ಮಾಡಿಕೊಟ್ರು. ಈಗ ಕಟ್ಟಡ ಮಾಲೀಕ ಕಟ್ಟಡವನ್ನು ಡೆಮಾಲಿಷನ್ ಮಾಡಲಿಕ್ಕೆ ಒಪ್ಪಿದ್ದಾರೆ. ಅಂದರೆ ಅದನ್ನು ಜಿಬಿ ಅಧಿಕಾರಿಗಳು ಹಂತ ಹಂತವಾಗಿ ಡೆಮಾಲಿಷನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾಕೆಂತಂದರೆ 18 ಅಂತಸ್ತಿನ ಒಂದು ಭಾಗ ಮಾತ್ರ ವಾಲಿರುವಂಥದ್ದು, ಅದನ್ನು ಜೋಪಾನವಾಗಿ ಡೆಮಾಲಿಷನ್ ಮಾಡಬೇಕಾಗುತ್ತೆ. ಬೇಕಾಬಿಟ್ಟಿಯಾಗಿ ಡೆಮಾಲಿಷನ್ ಮಾಡಿದರೆ ಅಕ್ಕಪಕ್ಕ ಇರುವಂತಹ ಕಟ್ಟಡಗಳಿಗೂ ಕೂಡ ಹಾನಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಮೇಲಿನ ಅಂತಸ್ತಿಂದನೇ 18 ಅಂತಸ್ತುಗಳನ್ನು ಹಂತ ಹಂತವಾಗಿ ಡೆಮಾಲಿಷನ್ ಮಾಡಲಿಕ್ಕೆ ಈಗ ಜಿಬಿಎ ತೀರ್ಮಾನವನ್ನು ಕೈಗೊಂಡಿದೆ. ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚ ಏನಾಗುತ್ತೆ ಅದನ್ನು ಕಟ್ಟಡ ಮಾಲೀಕ ಕೊಡ್ತೀನಿ ಅನ್ನುವಂಥ ಒಂದು ಒಪ್ಪಿಗೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇನ್ನು 2 ಅಥವಾ 3 ದಿನಗಳ ಒಳಗಡೆ ಕಟ್ಟಡವನ್ನು ಡೆಮಾಲಿಷನ್ ಮಾಡಲಿಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಅಂದರೆ ಇನ್ನೊಂದು ವಿಚಾರ ಏನು ಅಂತಂದರೆ ರಾಮ್, ಯಾವುದೇ ಒಂದು ಕಟ್ಟಡವನ್ನು OC ಅಥವಾ CCಯನ್ನು ಕೊಡಬೇಕು ಅಂತಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಹಂತ ಹಂತವಾಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕು. ಆದರೆ ಇಲ್ಲಿ ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳು ಅದನ್ನು ಕಾಲಕಾಲಕ್ಕೆ ಮಾನಿಟರ್ ಮಾಡುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂತಂದರೆ ಆಗಲೇ ಆ ಸಂದರ್ಭದಲ್ಲೇ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕಾಗಿತ್ತು. ಮಾಡಿ ನಿಜವಾಗ್ಲೂ ಇಲ್ಲಿ 18 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಜಾಗ ಯೋಗ್ಯನ ಇಲ್ವಾ ಅನ್ನುವಂಥ ಒಂದು ವರದಿಯನ್ನು ತರಿಸ್ಕೋಬೇಕಾಗಿತ್ತು ಅಥವಾ ವರದಿಯನ್ನು ಮಾಡಿಸ್ಬೇಕಾಗಿತ್ತು. ಆದರೆ ಕಟ್ಟಡ ಮಾಲೀಕ ಆಗಿರ್ಬೋದು ಅದನ್ನು ಆ ಒಂದು ವರದಿಯನ್ನು ಪಡೆಯುವಂಥ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. 49 ಅಪಾರ್ಟ್ಮೆಂಟ್ಗಳಿದ್ದಾವೆ ಆ ಕಟ್ಟಡದಲ್ಲಿ. ಈಗ ಸಾಕಷ್ಟು ಜನ ಅಪಾರ್ಟ್ಮೆಂಟ್ಗಳನ್ನ ಕೊಂಡ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಅವ್ರ ಕತೆ ಏನು ಹಾಗಾದ್ರೆ? ರಾಮ್, ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಸುಮಾರು 200 ಕೋಟಿ ವೆಚ್ಚವನ್ನು ನಿರ್ಮಾಣ ಮಾಡಿ, ಅಂದರೆ 200 ಕೋಟಿ ವೆಚ್ಚವನ್ನು ಖರ್ಚು ಮಾಡಿ ಆ ಒಂದು 18 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ OCCCಯನ್ನು ಕೊಟ್ಟಿದ್ದಾರೆ ಬಿಟ್ಟರೆ ಮೂಲಗಳ ಪ್ರಕಾರ ಇದುವರೆಗೂ ಅಲ್ಲಿ ಯಾವುದೇ ರೀತಿಯಾದಂತಹ ಯಾರೂ ಅಲ್ಲಿ ವಾಸವನ್ನು ಇರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕೇವಲ OCCCಯನ್ನು ಪಡೆದಿದ್ರೆ ಅಷ್ಟೇ ಬಿಟ್ಟರೆ ಒಂದಷ್ಟು ಜನ ಅಂದರೆ 49 ಅಪಾರ್ಟ್ಮೆಂಟ್ಗಳಿರುವಂತಹ ಜಾಗದಲ್ಲಿ ಈಗಾಗಲೇ 20 ರಿಂದ 25 ಅಪಾರ್ಟ್ಮೆಂಟ್ಗಳನ್ನು ಈಗಾಗಲೇ ಒಂದಷ್ಟು ಜನ ಖರೀದಿಯನ್ನು ಕೂಡ ಮಾಡಿದ್ರು. ಅವ್ರು ಯಾರು ಕೂಡ ಅಲ್ಲಿ ವಾಸ ಇರಲಿಲ್ಲ. ಯಾಕೆಂತಂದರೆ ಪೂರ್ಣ ಪ್ರಮಾಣದ OCCCಯನ್ನು ಪಡೆದಿರಲಿಲ್ಲ. ಹಾಗಾಗಿ ಹಂತ ಹಂತವಾಗಿ ಯಾರು ಆ ಒಂದು ಕಟ್ಟಡವನ್ನು ನೋಡಿ ಅಲ್ಲಿ ವಾಸಕ್ಕೆ ಬರ್ತಾರೆ ಅವರಿಗೆ ಒಂದು ಪತ್ರವನ್ನು ಕೊಡುವಂಥ ಕೆಲಸಕ್ಕೆ ಕಟ್ಟಡ ಮಾಲೀಕ ಮುಂದಾಗಿದ್ದರು. ಸದ್ಯಕ್ಕೆ ಜಿಬಿ ಅಧಿಕಾರಿಗಳು ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರ ಅಲ್ಲಿ ಯಾರೂ ಕೂಡ ವಾಸ ಇರಲಿಲ್ಲ. ಹೀಗಾಗಿ ನಮಗೆ ಆ ರೀತಿಯಾದಂಥ ಒಂದು ಅನಾಹುತ ಆದರೆ ಅಲ್ಲಿ ಸಾವು ನೋವುಗಳಾಗುವಂಥದ್ದು ಸಾಕಷ್ಟು ಕಡಿಮೆ ಆಗುತ್ತೆ. ಆದರೆ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯಾದಂಥ ತೀರ್ಮಾನಕ್ಕೆ ಬರ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಮಣ್ಣಿನ ಪರೀಕ್ಷೆ
ಆಗಿರ್ಬೋದು ಅಥವಾ ಕಟ್ಟಡ ಮಾಲೀಕ ಆ ಒಂದು ಜಾಗದಲ್ಲಿ ಅಷ್ಟು 18 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಯೋಗ್ಯ ಇಲ್ದಿತ್ತಿರುವಂಥ ಸ್ಥಳದಲ್ಲೂ ಕೂಡ ಇಷ್ಟು ಎತ್ತರದ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಯಾಕೆ ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟರು, ಆ ಆ್ಯಂಗಲಲ್ಲೂ ಕೂಡ ನಾವು ಆಂತರಿಕವಾಗಿ ತನಿಖೆಯನ್ನು ನಡೆಸ್ತೀವಿ. ಸೊ ಈಗ ನಮ್ಮ ಪ್ರಿಯಾರಿಟಿ ಏನು ಅಂತಂದರೆ ವಾಲಿರುವಂತಹ ಕಟ್ಟಡವನ್ನು ಅಂದರೆ 49 ಅಪಾರ್ಟ್ಮೆಂಟ್ಗಳಿರುವಂಥ ಕಟ್ಟಡವನ್ನು ಮೊದಲು ಡೆಮಾಲಿಷನ್ ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ತೀವಿ. ನಂತರ ಹಂತದಲ್ಲಿ ನಾವು ಯಾರು ಅಧಿಕಾರಿಗಳು ಲೋಪ ಎಸಗಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹಿರಿಯ ಅಧಿಕಾರಿಗಳು ಹೇಳ್ತಿರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.